ಲೋಕಾಯುಕ್ತ ದಾಳಿಯಿಂದ ಕಂಗೆಟ್ಟಿರುವಂತಹ ಮಹಾನಗರ ಪಾಲಿಕೆಗೆ ಈಗ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು. ಈ ಒಂದು ವಂಚನೆ ಏನಿದೆ, ಬಹುತೇಕ ಮಂಗಳೂರು ಮಹಾನಗರ ಪಾಲಿಕೆಗೆ ಕೋಟ್ಯಾಂತರ ರೂಪಾಯಿಯಲ್ಲಿ ತೆರಿಗೆ ವಂಚನೆ ಆಗಿರುವಂಥದ್ದು. ಅದರ ಜೊತೆಗೆ ಉದ್ದಿಮೆ ಪರವಾನಗಿ ಹೆಸರಿನಲ್ಲಿ ಬಹಳ ದೊಡ್ಡ ವಂಚನೆ ಮಾಡಲಾಗಿದೆ. ಈಗಾಗಲೇ ಅಲ್ಲಿ ಆರೋಪಗಳಿವೆ, ಅಲ್ಲಿನ ಏಜೆಂಟ್ಗಳು, ದಲ್ಲಾಳಿಗಳ ಇಡೀ ಮಂಗಳೂರು ಮಹಾನಗರ ಪಾಲಿಕೆಯನ್ನು ರೂಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದಕ್ಕೆ ಬಹಳ ದೊಡ್ಡ ಒಂದು ಎಕ್ಸಾಂಪಲ್ ಸಿಕ್ಕಿದೆ. ಇಲ್ಲಿನ ಪರವಾನಗಿಗಳನ್ನು, ಉದ್ದಿಮೆ ಪರವಾನಗಿಗಳಾಗಿರ್ಬೋದು ಅಥವಾ ಟ್ಯಾಕ್ಸ್ ಕಟ್ಟುವಂಥ ರೆಸಿಪ್ಟ್ಗಳಾಗಿರ್ಬೋದು, ಅದೆಲ್ಲವನ್ನ ಕೂಡ ನಕಲಿ ಮಾಡಿ ಮಂಗಳೂರಿನಲ್ಲಿ ಜನರಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪಕ್ಕೆ ಪುಷ್ಟಿ ಸಿಕ್ಕಿರುವಂಥ ಬಹಳ ದೊಡ್ಡ ಸ್ಫೋಟಕವಾದಂಥ ಮಾಹಿತಿ. ಹಾಗಾದ್ರೆ ಅವರು ಹೇಗೆ ಈ ರೀತಿಯಾಗಿ ಪಾಲಿಕೆಗೆ ಸಂಬಂಧಪಟ್ಟಂತ ದಾಖಲೆಗಳನ್ನು ನಕಲಿಯಾಗಿ ಮಾಡ್ತಾರೆ ಅನ್ನುವಂಥದ್ದು ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾನೀಗ ಈ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಒಂದು ಟ್ರೇಡ್ ಲೈಸೆನ್ಸ್ ಅನ್ನ, ಉದ್ದಿಮೆ ಸರ್ಟಿಫಿಕೇಟ್ ಅನ್ನು ಗಮನಿಸಬಹುದು. ಎಕ್ಸಾಕ್ಟ್ ಆಗಿ ಪಾಲಿಕೆ ಏನು ಒರಿಜಿನಲ್ ಆಗಿ ಕೊಡುವಂತಹ ದಾಖಲೆಗಳಿಂದ ಅದೇ ಮಾದರಿಯ ದಾಖಲೆಗಳನ್ನು ನೀವು ಇಲ್ಲಿ ಗಮನಿಸಬಹುದು. ಇದರಲ್ಲಿ ದೇವಂಗ್ ಪಾಟೀಲ್ ಅನ್ನುವಂಥವರ ಹೆಸರು, ಅವರ ಫೋಟೋ, QR ಕೋಡ್, ಅದರ ಜೊತೆಗೆ ಎಲ್ಲ ಫಾಂಟ್ಗಳು ಕೂಡ ಒಬ್ಬ ಪಾಲಿಕೆಯ ಅಸಲಿ ಅಧಿಕಾರಿ ನೋಡಿದ್ರು ಕೂಡ ಇದು ಪಾಲಿಕೆಯದ್ದೇ ಅನ್ನುವಂಥದ್ದನ್ನ ಎಕ್ಸಾಕ್ಟ್ ಆಗಿ ಹೇಳುವಷ್ಟು ಕ್ಲಾರಿಟಿಯನ್ನ ಕೊಟ್ಟು ಅವರು ಟೆಕ್ನಾಲಜಿಗಳನ್ನು ಬಳಸಿ ಈ ಒಂದು ಸರ್ಟಿಫಿಕೇಟ್ ಅನ್ನು ಮಾಡಿದ್ದಾರೆ. ಹಾಗಾದ್ರೆ ಇದು ಹೇಗೆ ನಕಲಿ ಅನ್ನುವಂಥದ್ದು ನಾವು ಫೈಂಡ್ ಔಟ್ ಮಾಡೋದಂದ್ರೆ ಇಲ್ಲಿ ನೋಡಬಹುದು ನೀವು, ಒಂದು QR ಕೋಡ್ ಸ್ಕ್ಯಾನರ್ ಅನ್ನು ಹಿಡ್ಕೊಂಡು ನಾವು ಈ ಒಂದು ಇಲ್ಲಿ ಸಿಗುವಂತಹ QR ಕೋಡ್ ಏನು ಬರುತ್ತೆ ಆ ಒಂದು QR ಕೋಡ್ ಅನ್ನು ನಾವು ಸ್ಕ್ಯಾನ್ ಮಾಡಬೇಕು. ಸರ್ಚ್ ಬಾರ್ ಕೋಡ್ ಅನ್ನು ಇಲ್ಲಿ ಸರ್ಚ್ ಮಾಡಿದಾಗ ನಮಗೆ ಆ ಒಂದು ಎಕ್ಸಾಕ್ಟ್ ಆದ ಡಿಟೇಲ್ಗಳು ಸಿಗುತ್ತೆ. ಆ ಒಂದು ಡಿಟೇಲ್ಗಳನ್ನು ಸರ್ಚ್ ಮಾಡಿದಾಗ ನೀವು ಇಲ್ಲಿ ಗಮನಿಸಬಹುದು, ಈ ಲೈಸೆನ್ಸ್ ಹೋಲ್ಡರ್ ನೇಮ್ ಇರುವಂತದ್ದು ದೇವಂಗ್ ಪಾಟೀಲ್. ಈ ಒಂದು ಡುಪ್ಲಿಕೇಟ್ ಹೆಸರಿನಲ್ಲೂ ಕೂಡ ದೇವಂಗ್ ಪಾಟೀಲ್ ಅನ್ನುವಂಥದ್ದೇ ಇದೆ. ಆದರೆ ಇಲ್ಲಿ ಗಮನಿಸಬೇಕಾದಂಥದ್ದು ಇಲ್ಲಿರುವಂತಹ ಎಕ್ಸ್ಪೈರಿ ಡೇಟ್ ಅನ್ನು, ಅಂದ್ರೆ 31/3/2025 ಅಂದ್ರೆ ಕಳೆದ ಮಾರ್ಚ್ 2025 ಈ ಒಂದು QR ಕೋಡ್ನ ಪ್ರಕಾರ ಈ ಲೈಸೆನ್ಸ್ ಎಕ್ಸಾಕ್ಟ್ ಆಗಿ ನಾನು ತೋರಿಸ್ತಾ ಇರುವಂತಹ ಉದ್ದಿಮೆ ಪರವಾನಗಿ ಏನಿದೆ ಕಳೆದ ಮಾರ್ಚ್ 2025 ಇದು ಎಕ್ಸ್ಪೈರಿ ಆಗಿದೆ. ಆದರೆ ಇಲ್ಲಿರುವಂತಹ ಡುಪ್ಲಿಕೇಟ್ ಲೈಸೆನ್ಸ್ ಅನ್ನು ನಿಮಗೆ ತೋರಿಸ್ತೀನಿ. ಇದರ ಎಕ್ಸ್ಪೈರಿ ಪೀರಿಯಡ್ ಇರುವಂತದ್ದು ಮುಂದಿನ 2026 ಮಾರ್ಚ್ 31 ಅಂದ್ರೆ ಮುಂದಿನ ವರ್ಷದವರೆಗೂ ಕೂಡ ವ್ಯಾಲಿಡ್ ಅನ್ನಿಸುವಂತಹ ಒಂದು ಡುಪ್ಲಿಕೇಟ್ ಸರ್ಟಿಫಿಕೇಟ್ ಅನ್ನು ಮಾಡಿದ್ದಾರೆ. ಇದನ್ನು ಹೇಗೆ ಮಾಡಿದ್ದಾರೆ ಅಂದ್ರೆ, ಈ ಒಂದು ಅಂಗಡಿಯವರು, ಇವರು ಒಂದು ಮಂಗಳೂರಿನ ಪಡೀಲ್ ಬಳಿ ಆ ಒಂದು ಜಾಗದಲ್ಲಿ ಇವರೊಂದು ಹಾರ್ಡ್ವೇರ್, ಲಕ್ಷ್ಮಿ ಹಾರ್ಡ್ವೇರ್ ಅನ್ನುವಂಥ ಒಂದು ಅಂಗಡಿಯನ್ನು ನಡೆಸ್ಕೊಂಡಿರ್ತಾರೆ. ಇವರು ಇದರ ಪರವಾನಗಿಯ ನವೀಕರಣಕ್ಕಾಗಿ ಅಂದ್ರೆ ರಿನ್ಯೂವಲ್ ಮಾಡ್ಲಿಕ್ಕೋಸ್ಕರ 2025-26 ಇದನ್ನ ರಿನ್ಯೂವಲ್ ಮಾಡಿಸ್ಲಿಕ್ಕೋಸ್ಕರ ಒಂದು ಏಜೆಂಟರ ಬಳಿ ಇದನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವನು ಆ ಹಿಂದಿನ ಸರ್ಟಿಫಿಕೇಟ್ ನ ಅಷ್ಟೂ ದಾಖಲೆಗಳನ್ನು ಕ್ಯಾಪ್ಚರ್ ಮಾಡಿ ಈಗ ಅಲ್ಲಿನ ಹಳೆಯ QR ಕೋಡ್ ಅನ್ನೇ ಮತ್ತೆ ಇಲ್ಲಿಗೆ ಮೆನ್ಷನ್ ಮಾಡಿ ಅವರಿಂದ ಹಣವನ್ನು ಪಡೆದು ಅವರಿಗೆ ನಕಲಿ ಸರ್ಟಿಫಿಕೇಟ್ ಅನ್ನ ಮಾಡಿ ಕೊಟ್ಟಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಹಾಗಾಗಿ ಇಲ್ಲಿ 26ರ ಒಂದು ನಕಲಿ ಸರ್ಟಿಫಿಕೇಟ್ ಇದು. ಇಲ್ಲಿ ನಾವು ಸ್ಕ್ಯಾನ್ ಮಾಡುವಾಗ ಸಿಕ್ಕಿದ್ದು ಕಳೆದ ವರ್ಷ ಅವರ 2025 ಮಾರ್ಚ್ಗೆ ಎಂಡ್ ಆಗುವಂತ ಒಂದು ಸರ್ಟಿಫಿಕೇಟ್ ಇದು ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಒಟ್ಟಾರೆಯಾಗಿ ಪಾಲಿಕೆಯಲ್ಲಿ ಈಗಾಗಲೇ 4,500 ನವೀಕರಣ ಆಗ್ಲಿಕ್ಕಿರುವಂತಹ ಒಂದಷ್ಟು ಉದ್ದಿಮೆಗಳಿರುವಂಥದ್ದು. ಹಾಗಾಗಿ ಎಲ್ಲದರ ಮೇಲೆ ಈಗ ಅನುಮಾನ ಸೃಷ್ಟಿಯಾಗಿದೆ. ಎಲ್ಲವನ್ನ ಕೂಡ ಪಾಲಿಕೆ ಆಯುಕ್ತರ ನೇತೃತ್ವದಲ್ಲಿ ಮತ್ತೆ ರಿಸರ್ಚ್ ಮಾಡುವಂಥದ್ದು ಮತ್ತು ಈ ರೀತಿಯಾಗಿ ಯಾರಿಗಾದ್ರೂ ಫೇಕ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಸರ್ಚ್ ಮಾಡುವಂಥದ್ದು ಮತ್ತು ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಬಗ್ಗೆ ಒಂದು ಪ್ರಕರಣ ದಾಖಲಾಗಿರುವಂಥದ್ದು ಸದ್ಯಕ್ಕೆ ಗಮನಕ್ಕೆ ಬಂದಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.